it very easy to choose your first film? 2 ವರ್ಷದ ಕಾಲ ನಾನು ಒಂದೇ ಫುಡ್ ತಿಂದಿದ್ದೀನಿ, 76 ಕಿಲೋ ಇದ್ದೆ ನಾನು. ಬಟ್ ಎಲ್ಲೋ ಒಂದು ಕಡೆ ನಮ್ಗೆ ಚೂರು ಲಾಸ್ ಆಯ್ತು, ಅದು ಅಕ್ಸೆಪ್ಟೆಡ್. ಬಟ್ ಏನಂದರೆ ಜನ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರು. ನಾವು ಬೆಳಗ್ಗೆ ಬರ್ತೀವಿ, ಸಂಜೆ 6 ಗಂಟೆಗೆ ನೀಟಾಗಿ ಹೊಟ್ಟೋಗ್ತೀವಿ ಆಫೀಸರ್ಸ್ ಥರ. ಅದಾದಮೇಲೆ 3-4 ಗಂಟೆ ಅವ್ರು ಇರ್ತಾರೆ, ಮತ್ತೆ ಬೆಳಗ್ಗೆ 6 ಗಂಟೆ ಬರ್ತಾನವನು. ನಾವೆಲ್ಲ ಏನು ಅವ್ರ ಮುಂದೆ. ಫಿನಾನ್ಸ್ ಮಿನಿಸ್ಟರ್ ಸುದೀಪ್ ಸರ್ ಕೂಡ, ಅಪ್ಪು ಸರ್, ಯಶ್ ಅವ್ರಿಗೆ ಕೊಡ್ಬೋದು ಅನ್ಸುತ್ತೆ, ದರ್ಶನ್ ಅವ್ರಿಗೆ ಕೂಡ, ಶಿವಣ್ಣ ಅವ್ರಿಗೆ ಕೊಡ್ತೀನಿ. ಇದೆಲ್ಲದರ ಮಧ್ಯದಲ್ಲಿ ಸ್ನೇಹಿತ ಮಿಸ್ ಆದ ಅಂತ ಏನಾದ್ರು ನಿಮಗೆ ಅನ್ಸ್ತಾ? ಸೊ ಲೆಟ್ ಮಿ ಬಿ ವೆರಿ ಆನೆಸ್ಟ್, ನಾನು ಅಭಿಷೇಕ್ ಅವರು. ಕಮಿಂಗ್ ಬ್ಯಾಕ್ ಟು ನಿಮ್ಮ ಚೈಲ್ಡ್ಹುಡ್, ನಿಮ್ಮ ಸ್ಕೂಲಿಂಗ್ ಎಲ್ಲ ಆಯ್ತು, ಎಲ್ಲಿ ಓದಿದ್ರಿ, ಹೆಂಗಿತ್ತು ಆ ಲೈಫು, ನಮ್ಗೆ ಅದು ಹೇಳಿ ಪ್ಲೀಸ್. ನಾನು ಕಾರ್ಮಲ್ ಸ್ಕೂಲಲ್ಲಿ ಓದಿದ್ದು, ಪದ್ಮನಾಭ ನಗರದಲ್ಲಿ, ಎಲ್ಲರಿಗೂ ಗೊತ್ತಿರ್ಬೋದು. ಬಂಕ್ ಬಂದು ನಿಖಿಲ್ ಅಂಡ್ ಕೋ ಅಂತ, ಬಟ್ ಎಲ್ಲರೂ ಕರೆಯೋದು ದೇವೇಗೌಡರ ಪೆಟ್ರೋಲ್ ಬಂಕ್ ಅಂತ. So we are all happy. Not a great student, not at all. Not at all a good. Academically not a great student. Not at all a good student. ಒಪ್ಕೊಳ್ತೀನಿ. ಸೊ ಅದರಲ್ಲೇನು ಮುಚ್ಚು ಬರಲ್ಲ. ನೀವು ಲಾಸ್ಟ್ಗೂ ಯಾವ್ದಾರು ಬೆಂಚ್ ಇದ್ರೆ ಆ ಬೆಂಚ್. Because of your height? No, not because of that. Because I didn't have interest in studies. ಆಟ, ಕ್ರಿಕೆಟ್ ಅಂದ್ರೆ ಹುಚ್ಚು. ಎಷ್ಟೊಂದ್ಸಲಿ ಬಾತ್ರೂಮಲ್ಲಿ ಲಾಕ್ ಹಾಕೊಂಡು ಒಳ್ಳೆ ಮ್ಯಾಚ್ ಇದ್ರೆ ಬರ್ತಾನೆ ಇರಲಿಲ್ಲ ನಮ್ಮಮ್ಮ, ಎಷ್ಟು ತಟ್ಟಿದ್ರು. ಆ ಲೆವೆಲ್ಗೆ ಹುಚ್ಚು ನನಗೆ ಕ್ರಿಕೆಟ್ ಅಂದ್ರೆ. ಐ ಮೀನ್ ನಾಟ್ ಎ ಗ್ರೇಟ್ ಮಾರ್ಕ್ಸ್ ಕಾರ್ಡ್ ಅಲ್ಲೆಲ್ಲ ಕಡಿಮೆ ಮಾರ್ಕ್ಸ್ ಬಂದಾಗ ಅಪ್ಪ ಏನ್ ಹೇಳ್ತಿದ್ರು? ಮಾರ್ಕ್ಸ್ ಕಾರ್ಡ್ ನೋಡೋಕ್ ಸಮಯ ಸಿಕ್ತಿತ್ತಾ ಸರ್? ಇಲ್ಲ, ನಿಜ ಹೇಳ್ಬೇಕು ಅಂದ್ರೆ, ಸಿ ಮೈ ಅಪ್ಪ ಇಸ್ BSc. ನಮ್ಮ ತಾಯಿಯವ್ರು ಬಂದ್ಬಿಟ್ಟು ಶಿ ಇಸ್ ಅನ್ ಇಂಜಿನಿಯರ್ B. ಸೊ ನಮ್ಮ ತಾಯಿಯವರು ಆಕ್ಚುಲಿ ನಾನು ಡಾಕ್ಟರ್ ಆಗ್ಲಿ ಇಲ್ಲ ಇಂಜಿನಿಯರ್ ಆಗ್ಲಿ ಅಂತ ಅವ್ರು ಕನ್ಸಿತ್ತು. ಅದು ಚಾನ್ಸೇ ಇರಲಿಲ್ಲ ಯಾವತ್ತು. ನನಗೂ ಗೊತ್ತಿತ್ತು, ನಾನು ಹೇಳ್ತಾನೆ ಇದ್ದೆ, ಮೈಂಡ್ ಸೆಟ್ ಮಾಡ್ತಾನೆ ಇದ್ದೆ, ಇಲ್ಲಮ್ಮ ಆಗಲ್ಲ. ಬಟ್ ದಯವಿಟ್ಟು ಒಂದು ಡಿಗ್ರಿ ಆದ್ರೂ ತಗೊಂಡು ನಾನು ಮರ್ಯಾದೆ ಉಳಿಸ್ಬಿಡೋ ಅಂತ ಪಾಪ ನಮ್ಮ ತಾಯಿ ಆಕ್ಚುಲಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ರು ನನಗೆ ಕೂರಿಸ್ಕೊಂಡು. ಆದರೂ ಓಡಾಡ್ಕೊಂಡು ಲೆಕ್ಚರರ್ಸ್ಗೂ ಎಲ್ಲ ತುಂಬ ಹಿಂಸೆ ಕೊಟ್ಟಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಸುಮ್ಮನೆ ಒಂದು ಜನರಲ್ ಕ್ವೆಶನು, ಅಪ್ಪ ಅಥವಾ ಅಮ್ಮ ಯಾವತ್ತಾದರೂ ಮಾರ್ಕ್ಸ್ ಯಾಕೆ ಕಮ್ಮಿ ಇರ್ತದೆಯಾ, ಇದು ಯಾಕೆ ತರಲೆ ಮಾಡಿದ, ಲಟ್ಟಣಿಗೆ ಸುಮ್ಮನೆ ಹಿಂಗೆ ಹೊಡೆದಿದ್ದುಂಟಾ? ಇಲ್ಲ, ಯಾರೂ ಹೊಡೆದಿಲ್ಲ ನನಗೆ, ಆ್ಯಕ್ಚುಲಿ ಯಾರೂ ಹೊಡೆದಿಲ್ಲ. ಬಟ್ ನಾನು ಬೇಜಾನ್ ಬಾರಿಸ್ತೀನಿ ನನ್ನ ಮಕ್ಕಳಿಗೆ. ನೀವು ಅದು ಯಾವುದು ನಮ್ಮ ತಂದೆಯವರಂತೂ ಒಂದು ಪದ ಯೂಸ್ ಮಾಡೋರು, ಕತ್ತೆ ಬಾಲನ ನಾಯಿ ಬಾಲನ ಯಾವತ್ತಿದ್ರು ಡೊಂಕೆ. ನಗು ಬರೋದು, ಏನ್ ನಮ್ಮ ತಂದೆ ಇಷ್ಟು ಚೆನ್ನಾಗಿ ಬೈತಾರಲ್ಲ ಮುದ್ದಾಗೆ. ಯಾರು ತುಂಬಾ ಸ್ಟ್ರಿಕ್ಟ್, ಅಪ್ಪನ ಅಮ್ಮನೇ? ಅಮ್ಮ ಇದ್ರು, ಇವಾಗ ಯಾರಿಲ್ಲ, ನಾವು ಸರಿ ಹೋಗ್ಬಿಟ್ಟಿದೀವಲ್ಲ. ಆಕ್ಚುಲಿ ನಿಮ್ಮ ಮನೇಲಿ ನಿಮ್ಮ ಪೆಟ್ ನೇಮ್ ಏನು? ನಮ್ಮ ಅಮ್ಮ ನಿಕ್ಕಿ ಅನ್ನೋದು. ಸರ್ ಮಗನೇ ಜಾಸ್ತಿ. ರೇವತಿ ಮೇಡಮ್ ಏನಂತ ಕರೀತಾರೆ? ಅವರು ಏನೋ ಅಂತಾರೆ ನಮ್ಮ ಅಮ್ಮನ ಥರನೇ. ನಮ್ಮ ಅಮ್ಮನ ಕೇಳಿ ನೀವೇನಿ ಸರ್, ನಿಮ್ಮಂತಾನೆ ಕರೆಯೋದು ಅವರು? ಸೇಮ್ ಆಸ್ ವಾಟ್ ಮೈ ಮದರ್ ಕಾಲ್ಸ್. ನೀವೇನಂತ ಕರೀತೀರಾ? ಚಿನ್ನ. ಬೊಗಸೆ ತುಂಬಾ ಆಸೆ ನೀಡುವೆ. ಬಟ್ ಹಂಗಂದ್ರೆ ನಂದೊಂದು ಪ್ರಶ್ನೆ ಇತ್ತು, ಕಾಮನ್ ಆಡಿಯನ್ಸ್ ಪ್ರಶ್ನೆ. ಓಕೆನಾ? ಏನು ನೀನೇನು ದೊಡ್ಡ CM ಮಗನ, ನೀನೇನು ದೊಡ್ಡ PM ಮಗನ ಅಂತ ನಾವು ಕೇಳ್ತಿದ್ವಿ. ಬಟ್ ನನ್ನ ಪ್ರಕಾರ ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇಡೀ ದೇಶದಲ್ಲಿ ನಿಮಗೆ ಮಾತ್ರ ಸಾಧ್ಯ. ತುಂಬಾ ಜನ ಅಂದ್ಕೊಂಡಿದ್ದಾರೆ ಪ್ರಧಾನ ಮಂತ್ರಿಗಳ ಮೊಮ್ಮಗ, ಇವತ್ತು ಮುಖ್ಯಮಂತ್ರಿಗಳ ಮಗ. ಎಲ್ಲೋ ಒಂದ್ ಕಡೆ ಇವ್ರನ್ನ ಹೆಂಗ್ ಅಪ್ರೋಚ್ ಮಾಡೋದು, ಹೆಂಗ್ ಮಾತಾಡ್ಸೋದು, ಇವ್ರ ಬಿಹೇವಿಯರ್ ಹೆಂಗಿರುತ್ತೆ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ. ಹೌದು, ನಮ್ಮ ಹಣೆ ಬರ ಭಗವಂತ ನಮ್ಮಲ್ಲಿ ಹುಟ್ಟಿಸಿರ್ಬೋದು ಅಷ್ಟೇ. ಐಮ್ ಜಸ್ಟ್ ಎ ರೆಗ್ಯುಲರ್ ಪರ್ಸನ್, ನಾರ್ಮಲ್ ಪರ್ಸನ್. ಇವತ್ತಿಗೂ ಅಷ್ಟೇ ನನ್ನ ಹೆಂಡತಿಗೆ ಅದನ್ನೇ ಹೇಳಿದ್ದೀನಿ, ನಮ್ಮ ಮಕ್ಕಳಿಗೆ ನೋ ಇಂಟರ್ನ್ಯಾಷನಲ್ ಸ್ಕೂಲ್, ರೆಗ್ಯುಲರ್ ಸ್ಕೂಲ್. ಸಾಮಾನ್ಯರ ಜೊತೆ ಓದಬೇಕು ಅವರು, ಅವ್ರೆಲ್ಲರನ್ನೂ ನೋಡಬೇಕು. ಇವತ್ತು ನಾನು ತೋಟ ಮಾಡಿಸ್ತಾ ಇರೋ ಕಾರಣ ಏನಂದ್ರೆ, ನಾಳೆ ನನಗೇ ಗೊತ್ತಿಲ್ಲ ಅಂದ್ರೆ ತೋಟಗಾರಿಕೆ, ನನ್ನ ಮಕ್ಕಳಿಗೆ ನಾನೇನು ಹೇಳ್ಕೊಳ್ಳಿ? ಹೌದು, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಐ ಕಮ್ ಫ್ರಮ್ ಎ ಫಾರ್ಮರ್ ಬ್ಯಾಕ್ ಗ್ರೌಂಡ್. ಒಬ್ಬ ರೈತರ ಮಗ ಅಂತ ಹೇಳ್ಕೊಳಕ್ಕೂ ನನಗೇನು ವಿಷಯ ಗೊತ್ತಿಲ್ಲ ಅಂದ್ರೆ ನಾನು ಏನು ಹೇಳಿ ನಾಳೆ ನನ್ನ ಮಕ್ಕಳಿಗೆ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಜಾಗ್ವಾರ್ ನೋಡಿದಾಗ ಆಸ್ ಎ ನಿಖಿಲ್, ನಿಮ್ಮ ಒಂದು ಪ್ರಿಪರೇಷನ್, ಆ ಸ್ಟಂಟ್ಸ್ ಆಗಿರ್ಬೋದು, ಆಕ್ಷನ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಎಷ್ಟು ಪ್ರಿಪೇರ್ ಆದ್ರಿ ನೀವು? ಅಥವಾ ಆನೆಸ್ಟ್ ಡೈರೆಕ್ಟ್ ಕ್ವೆಶನ್, ವಾಸ್ ಇಟ್ ವೆರಿ ಈಸಿ ಟು ಚೂಸ್ ಯರ್ ಫಸ್ಟ್ ಫಿಲ್ಮ್? ನಾಟ್ ಎಟ್ ಆಲ್. ಆಮೇಲೆ ನಾನು ಸಮುದ್ರದ ಅಲೆಗಳೆಲ್ಲಿ ಬರ್ತಾ ಇದೆ ಅದ್ರ ವಿರುದ್ಧವಾಗಿ ಈಜ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿವರೆಗೂ ಇತಿಹಾಸದಲ್ಲಿ ಯಾವುದೇ ರಾಜಕಾರಣಿಗಳ ಮಕ್ಕಳನ್ನ ಇವತ್ತು ನನಗೆ ಆಗಿರೋ ಒಂದು ಲೆವೆಲ್ಗೆ ಅಕ್ಸೆಪ್ಟೆನ್ಸ್ ಆಗಿಲ್ಲ. ಇಫ್ ಐ ಸಿ ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ಯುವರ್ ಎಫರ್ಟ್, ಯುವರ್ ಟ್ಯಾಲೆಂಟ್ ವಿಲ್ ಓನ್ಲಿ ಸ್ಪೀಕ್. ಮೋಸ ಮಾಡೋದಿಲ್ಲ ಆಡಿಯನ್ಸ್, ದೇ ವೆರಿ ಸ್ಮಾರ್ಟ್. ಆ್ಯಕ್ಚುಲಿ ಇದು ನಮ್ಮ ತಂದೆಯವ್ರ ಡ್ರೀಮು.
ಜಾಗ್ವಾರ್ ವಾಸ್ ಒಂದು ಉಡುಗೊರೆ ನನಗೆ. ಅದಕ್ಕೆ ಆದಂಥ ಒಂದು ಪ್ರಿಪ್ರೇಷನ್, ಎಸ್ಪೆಷಲಿ 2 ವರ್ಷದ ಕಾಲ ನಾನು ಒಂದೇ ಫುಡ್ ತಿಂದಿದ್ದೀನಿ. 76 ಕಿಲೋ 76 ಕಿಲೋ ಇದ್ದೆ ನಾನು. ಸೊ ಇವಾಗ ಅರೌಂಡ್ 87, 88 ಇದ್ದೀನಿ. ಸೊ ಐ ಮೇಂಟೈನ್ ದಟ್ ಫಾರ್ ದ ಹೋಲ್ 2 years. 224 ಕಾಲ್ ಶೀಟು, ಕನ್ನಡ ತೆಲುಗು ಎರಡೂ ಮಾಡ್ತಾ ಇದ್ವಿ. ನನ್ನ ಕೈಲಾಗಿದ್ದ ಪ್ರಯತ್ನ ನಾನು ಮಾಡಿದೆ. ಕ್ರಿಟಿಕ್ಸ್ ಬಂತು ಆ್ಯಂಡ್ ಅಲ್ಲಿ ತುಂಬ ರಾ ಆಗಿದ್ದೆ ನಾನು ಇನ್ನು ಜಾಗ್ವಾರಲ್ಲಿ. ನಾನು ಪ್ರಯತ್ನ ಪಟ್ಟಿರ್ಬೋದು, ಆ ಕ್ರಿಟಿಕ್ಸ್ನ ನಾನು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡೆ. ನಾವು ಜಾಗ್ವಾರ್ ಮಾಡಬೇಕಾದ್ರೆ ನಮ್ಮ ತಂದೆ ಅವರು ಆಕ್ಚುಲಿ ಟೇಕನ್ ಲೋನ್. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಅನ್ಸಿರ್ಬೋದು ಕೋಟ್ಯಾಂತರ ರೂಪಾಯಿ ಇದೆ, ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಇವ್ರು ಸಿನಿಮಾ ಮಾಡ್ತಾರೆ, ಇವ್ರಿಗೇನೋ ರಾಜಕಾರಣಿಗಳ ಮಕ್ಕಳು ದುಡ್ಡು ಯಥೇಚ್ಛವಾಗಿದೆ ಅನ್ನೋದು. ಬಟ್ ಮೈ ಫಾದರ್ ಹ್ಯಾಡ್ ಎ ಡ್ರೀಮ್ ದಟ್ ನಾನು ಮಾಡೋ ಸಿನಿಮಾ ನನ್ನ ಮಗನಿಗೆ ಯಾವುದೇ ಕಾರಣಕ್ಕೂ ಅವನ ಜೀವನಕ್ಕೆ ಮುಂದಿನ ದಿನಗಳಲ್ಲಿ, ಸೊ ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ಇನ್ವೆಸ್ಟ್ ಟುಡೇ, ನಾನು ಲೋನ್ ತೊಗೊಂಡು ಇನ್ವೆಸ್ಟ್ ಮಾಡ್ತೀನಿ. ಸೊ ಒಂದು ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕಲ್ಲಿ ನಮ್ಮ ಅಪ್ಪ ಲೋನ್ ತೊಗೊಂಡ್ರು, ದೊಡ್ಡ ಮಟ್ಟಕ್ಕೆ ಒಂದು ಸಿನಿಮಾ ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ನಮ್ಗೆ ಚೂರು ಲಾಸ್ ಆಯ್ತದು, ಇಲ್ಲ ಅಂತ ನಾನು ಹೇಳ್ತಲ್ಲ, ಅಕ್ಸೆಪ್ಟೆಡ್. ಬಟ್ ಏನಂದರೆ ಜನ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರು ಅವತ್ತು. ಆ್ಯಂಡ್ ಒನ್ ಥಿಂಗ್ ನನಗೇನಂದರೆ ನಮ್ಮ ತಂದೆಯವ್ರಿಗೆ ಹೇಳಿದ್ದು, ಕಮರ್ಷಿಯಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಹೀರೋ. ಇವತ್ತು ನಾವು ಎಷ್ಟು ದುಡ್ಡು ಹಾಕ್ತೀವಿ, ನಾವು ಎಲ್ಲಿ ನಿಲ್ತಾ ಇದ್ದೀವಿ, ನಮ್ಗೆ ಎಷ್ಟು ದುಡ್ಡು ಬರುತ್ತೆ, ನಂಬ್ಕೊಂಬಂದು ಯಾರೋ ದುಡ್ಡು ಹಾಕ್ತಾ ಇದ್ದಾರೆ ಅಂದರೆ ಸೊ ಆ ದುಡ್ಡು ವಾಪಸ್ ಬರಬೇಕು. ಬಟ್ ಈಗ ಜಾಗ್ವಾರ್ ಆಯಿತು, ಕುರುಕ್ಷೇತ್ರ ಆಯಿತು, ಸೀತಾರಾಮ ಕಲ್ಯಾಣ ಆಯಿತು, ನೆಕ್ಸ್ಟ್ ನಿಖಿಲ್ ಅವ್ರು ಯಾವ ಥರ ಸಿನಿಮಾ ಮಾಡಬೇಕು, ಈ ಥರ ಪಾತ್ರ ಮಾಡಬೇಕು ಅನ್ನೋದು ಏನಿದೆ ಮನಸ್ಸಲ್ಲಿ ನಮಗೆ? ಐ ವಾಂಟ್ ಎಕ್ಸ್ಪೆರಿಮೆಂಟ್ ಇನ್ ಲೈಫ್. ಅಂದರೆ ಇತ್ತೀಚೆಗೆ ನೀವು ನೋಡ್ತಾ ಇರೋದು ಆಡಿಯನ್ಸ್ ವೆರಿ ವೆರಿ ಇಂಟೆಲೆಕ್ಚುಯಲ್ ಆಗಿ ಗೇಜ್ ಮಾಡ್ತಾ ಇದ್ದಾರೆ. ನಂದು ಅಂತ ನಾನು ಹಿಂದೆ ತಿರುಗಿ ನೋಡಿದಾಗ ಒಂದು ಲೈಬ್ರರಿಲಿ ಒಂದಷ್ಟು ಒಳ್ಳೆ ಸಿನಿಮಾಗಳು ಮಾಡಿದ್ದೆ ಅಂತ ನಮ್ಗೆ ಅನ್ನಿಸ್ತು. ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್, ಅದಕ್ಕೋಸ್ಕರ ಪ್ರಯತ್ನ ಪಡ್ತೀನಿ. ನಿಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡಿದಂತಹ ನಟ ಯಾರು? ಅವ್ರ ಥರ ಆ್ಯಕ್ಟ್ ಮಾಡೋಕ್ಕಾಗುತ್ತೆ ಅಲ್ವೋ ಗೊತ್ತಿಲ್ಲ, ಆದರೆ ಅಫ್ಕೋರ್ಸ್ ಅಣ್ಣ ಅವರು. ಅವ್ರ ಬಗ್ಗೆ ನಾವು ಹೇಳೋವಂಥದ್ದು ಏನಿಲ್ಲ. ಐ ಮೀನ್ ಇಡೀ ಭಾರತ ದೇಶದಲ್ಲೇ ಉನ್ನತ ಸ್ಥಾನಕ್ಕೆ ರೀಚ್ ಆಗಿರುವಂಥ ಏಕೈಕ ವ್ಯಕ್ತಿ. ಬಟ್ ಅದ್ರ ನೆಕ್ಸ್ಟ್ ಜನರೇಷನ್ ಯಾರಾದ್ರೂ ಒಬ್ರು ಸರ್ ಹೈಫೈ ಕೊಡಿ ಸರ್. ನಾನು ಹೇಳೋದು ಈಸ್ ಎ ಸೂಪರ್ ಸ್ಟಾರ್, ಬಟ್ ಹಿ ನೆವರ್ ಕ್ಲೇಮ್ಸ್ ಹಿಮ್ಸೆಲ್ಫ್ ಆಸ್ ಎ ಸೂಪರ್ ಸ್ಟಾರ್. ಈಸ್ ಎ ವೆರಿ ವೆರಿ ಡೌನ್ ಟು ಅರ್ತ್ ಪರ್ಸನ್. ಅದಕ್ಕೋಸ್ಕರ ಇವತ್ತು ಅವ್ರು ಅಲ್ಲಿ ರೀಚ್ ಆಗಿರೋದು, ಅದಕ್ಕೋಸ್ಕರ ಜನ ಅವ್ರನ್ನ ಎತ್ತಿಡಿದಿರೋದು ಲೈಫಲ್ಲಿ. ಹೌದು. ನಿಖಿಲ್ ಸರ್, ಡೌನ್ ದ ಲೈನ್ ಇನ್ನೊಂದು 5-10 ವರ್ಷದಲ್ಲಿ ರಾಜಕೀಯದಲ್ಲಿ ನಿಮ್ಮನ್ನ ನೀವು ಎಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ? ಏನೇನು ಪ್ಲಾನ್ಸ್ ಇದೆ ನಿಮಗೆ? ಇದಕ್ಕೆಲ್ಲ ಉತ್ತರ ಇವತ್ತು ನಾವು ಪಡೋ ಸ್ಟ್ರಗಲ್. ಯಾಕೆಂದರೆ ಟು ಬಿ ಆನೆಸ್ಟ್, ಐ ಆಮ್ ಆಲ್ರೆಡಿ 32 ನಾವು, ಐ ಆಮ್ ಮ್ಯಾರಿಡ್. ಯಾವುದೇ ಮನುಷ್ಯನಿಗಾಗಲಿ ಈ 30ರಿಂದ 40 ವರ್ಷ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಪ್ಯಾಷನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತೀನಿ. ಆದರೆ ರಾಜಕಾರಣ ಅಂತ ಬಂದ ತಕ್ಷಣ ದಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಒಂದು ದೊಡ್ಡ ಜವಾಬ್ದಾರಿನೇ ಇದೆ ನನ್ನ ಮೇಲೆ ಇವತ್ತು. ತುಂಬ ಜನ ನಂಬ್ಕೊಂಡಿದ್ದಾರೆ ಅನ್ನೋದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಬಟ್ ನನಗೆ ನನ್ನ ಜೀವನದಲ್ಲಿ ನಾನು ಹೇಳಿದ್ನಲ್ಲ, ನಮ್ಮ ತಂದೆಯವ್ರು ಏನು ಹೇಳಿದ್ರು ಒಂದು ಮಾತು, ಆ ಸ್ಯಾಟಿಸ್ಫ್ಯಾಕ್ಷನ್, ಆ ಒಂದು ರೂಟ್ಸ್ ಏನಿದೆ, ಆ ಒಂದು ಹಾದಿ ಏನಿದೆ, ಆ ಹಾದಿಲಿ ನಾನು ನಡಿಬೇಕು ಅನ್ನೋದು ನನ್ನ ಕನಸು ಅಷ್ಟೇ. ನೀವು ಆ್ಯಕ್ಚುಲಿ ಕೊರೋನಾ ಟೈಮಲ್ಲೂ ಕೂಡ ಆ ಫ್ಲಡ್ಡೆಡ್ ಏರಿಯಾಸ್ಗಳಿಗೆ ಹೋದ್ರಿ. ನೀವು ನಿಮ್ಮ ಕಡೆಯಿಂದ ಏನೇನು ಸಹಾಯ ಮಾಡ್ಬೋದು, ನಿಮ್ಮ ಜವಾಬ್ದಾರಿಗಳೇನಿದೆ, ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜವಾಬ್ದಾರಿಗಳೇನಿದೆ ಅದನ್ನೆಲ್ಲ ನಿಭಾಯಿಸಿದ್ರಿ. ಇದ್ರ ಜೊತೆಗೆ ಸಿನಿಮಾ ಶೂಟಿಂಗ್ಗಳೆಲ್ಲ ನಿಂತಾಗ ನೀವು ಮುಂದೆ ಬಂದು ಇಲ್ಲ ಈ ವಿಂಗ್ ಹೆಡ್ಗಳನ್ನ ಮೀಟ್ ಮಾಡಿ ಯಾರ್ಯಾರಿಗೆ ಏನೇನು ಹೆಲ್ಪ್ ಬೇಕು ಟೆಕ್ನಿಷಿಯನ್ಸ್ಗೆ ಇದನ್ನೆಲ್ಲವನ್ನ ನಾನು ಮಾಡ್ತೀನಿ ಅನ್ನೋ ಒಂದು ಜವಾಬ್ದಾರಿಯನ್ನು ನೀವು ಇಲ್ಲಿಂದನೇ ಶುರು ಮಾಡ್ಕೊಂಡ್ರಲ್ಲ, ಹೆಂಗೆ ಗೊತ್ತಿಲ್ಲ. ಇವತ್ತು ನಮಗೆ 2 ಹೊತ್ತು ಊಟಕ್ಕೆ ಕಮ್ಮಿ ಇಲ್ಲ, ಭಗವಂತ ಕಮ್ಮಿ ಮಾಡಿಲ್ಲ. ಆದರೆ ಬಹುತೇಕ ಜನಗಳಿಗೆ ನಾನು ಹೇಳೋದು, ಹ್ಯೂಜ್ ನಂಬರ್ಸ್ ನಮ್ಮ ಭಾರತ ದೇಶದಲ್ಲಿ ದಿನನಿತ್ಯ ಅವ್ರು ಕೆಲಸ ಮಾಡಿದ್ರೆ ಅವ್ರ ಕೈಗೆ ಪೇಮೆಂಟ್ ಸಿಗುತ್ತೆ, ಅವ್ರ ಕೈಗೆ ಪೇಮೆಂಟ್ ಸಿಕ್ಕಿದ್ರೆ ಅವ್ರ ಹೊಟ್ಟೆಗೆ ಊಟ ತುಂಬುತ್ತೆ. ಇದ್ರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಎಸ್ಪೆಷಲಿ ನಾನು ಯಾವಾಗಲೂ ಹೇಳಿದ್ದೀನಿ, ತೆರೆ ಮೇಲೆ ಕಾಣೋದು ಹೀರೋ ಅಥವಾ ಡೈರೆಕ್ಟರ್ ಎಕ್ಸ್ಟ್ರಾಡಿನರಿ ಡೈರೆಕ್ಷನ್ ಮಾಡಿದ್ರು, ಪ್ರೊಡ್ಯೂಸರ್ ಆ್ಯಂಡ್ ದ ಆರ್ಟಿಸ್ಟ್, ಆಫ್ ಕೋರ್ಸ್ ಹೀರೋಯಿನ್ ಇರ್ಬೋದು, ಎಲ್ಲರೂ ನಾವೆಲ್ಲ ತೆರೆ ಮೇಲೆ ಯಾರು ಕಾಣ್ತೀವಿ, ನಾವು ಇಷ್ಟೇ ಜನ ತೆರೆ ಮೇಲೆ ಕಾಣೋದು ಆಡಿಯನ್ಸ್ಗೆ. ಬಟ್ ರಿಯಲ್ ಹೀರೋಸ್ ಆರ್ ದೇ ಯಾರು? ನಮ್ಮ ಯೂನಿಟ್ ಲೈಟ್ ಬಾಯ್ಸ್, ಕ್ಯಾಮ್. ಹೌದು, ಅಫ್ಕೋರ್ಸ್. ಯಾಕಂದ್ರೆ ನಾನೊಂದು ಮಾತು ಹೇಳ್ತೀನಿ ಅನುಶ್ರೀ ಅವರೇ, ನಾನು ಅಬ್ಸರ್ವ್ ಮಾಡಿರೋದೇನಂದ್ರೆ, ನಾವು ಬೆಳಗ್ಗೆ ಬರ್ತೀವಿ, ಸಂಜೆ 6 ಗಂಟೆಗೆ ನೀಟಾಗಿ ಕೊಟ್ಟೋಗ್ತೀವಿ ಆಫೀಸರ್ಸ್ ಥರ ಪ್ಯಾಕ್ ಮಾಡ್ಕೊಂಡು. ಅದಾದ್ಮೇಲೆ 3-4 ಗಂಟೆ ಅವ್ರು ಇರ್ತಾರೆ, ಅದನ್ನ ಎತ್ತಿ ಟಿಟಿಲ್ ಹಾಕ್ತಾರೆ, ಅದನ್ನ ಎತ್ಕೊಂಡು ಹೋಗೋ ಜವಾಬ್ದಾರಿ. ಅದೇನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ನು ಓನರ್ಗೆ ಉತ್ತರ ಕೊಡಬೇಕು. ಎಷ್ಟು ಜವಾಬ್ದಾರಿಗಳಿದೆ ಅವನಿಗೆ. ಮತ್ತೆ ಬೆಳಗ್ಗೆ 6 ಗಂಟೆ ಬರ್ತಾನೆ ಅವ್ನು ಎಷ್ಟೊತ್ತು ಮಲ್ಕೊಂತಾನೆ ಗೊತ್ತಿಲ್ಲ, ಅವ್ನು ಎಷ್ಟು ದುಡಿಮೆ ಮಾಡ್ತಾ ಇದ್ದಾನೆ, ಎಷ್ಟು ಕಷ್ಟಪಡೋಕ್ಕೆ. ನಾವೆಲ್ಲ ಏನು ಅವ್ರ ಮುಂದೆ. ಬಟ್ ನಿಜಕ್ಕೂ ಹೀರೋ ಅವ್ರ ಕಷ್ಟದಲ್ಲಿ ಇದ್ದಾಗ ನಿಲ್ಲುವಂಥದ್ದು ನಮ್ಮ ಧರ್ಮ. ನಾನು ನಿಂತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಬಟ್ ನೀವು ಅಲ್ಲಿ ಹೀರೋ ಆದ್ರಿ. ಬಿಕಾಸ್ ಜನರಲಿ ಈ ಕೊರೋನಾ ಸಮಸ್ಯೆಯಲ್ಲಿ ಎಲ್ಲರೂ ಅದನ್ನು ಮರ್ತ್ಬಿಟ್ರು. ಬಿಕಾಸ್ ಶೂಟಿಂಗ್ಗಳಾಗ್ತಿರ್ಲಿಲ್ಲ. ನೀವು ಎಂಥ ದೊಡ್ಡ ಶ್ರೀಮಂತ ಕೂಡ ಅದರಿಂದ ಎಫೆಕ್ಟ್ ಆಗಿದ್ದಾನೆ. ಬಟ್ ಇದೆಲ್ಲದರ ಮಧ್ಯದಲ್ಲಿ ಫಸ್ಟ್ ನೀವು ದೂರದಲ್ಲಿರೋರು ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ನಮ್ಮ ಹತ್ರ ಇರೋರಿಗೆ ಫಸ್ಟ್ ನಾವು ಸಹಾಯ ಮಾಡೋಣ, ಅವ್ರಿಗೂ ನೀಡಲಿರ್ತೀವಿ. ದೂರದಲ್ಲಿ ನೋಡೋ ದೃಷ್ಟಿಯಿಂದ ಹತ್ತಿರದಲ್ಲಿ ಇರೋನು ನೋಡೋಣ ಅಂತ ಹೇಳಿ ನೋಡಿ, ನನ್ನ ಪ್ರಕಾರ ನೀವು ಅವತ್ತು ತೆರೆ ಮೇಲಲ್ಲ, ತೆರೆ ಹಿಂದೆನೂ ನಿಂತು ನೀವು ಹೀರೋ ಆದ್ರಿ. ದಿಸ್ ಐ ರಿಯಲಿ ವಾಂಟೆಡ್ ಟು ಕನ್ವೆ.
ಭಗವಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ, ಇಲ್ಲೆಲ್ಲ ಹುಟ್ಟಿಸಿದ್ದಾನೆ, ಜನಗಳ ಒಂದಷ್ಟು ಪ್ರೀತಿ ಸಿಕ್ಕಿದೆ, ಸಂಪಾದನೆ ಮಾಡಿದ್ದಾರೆ ನಮ್ಮ ತಂದೆ ನಮ್ಮ ತಾತ, ನಾವು ತಕ್ಕ ಮಟ್ಟಿಗೆ ಸಂಪಾದನೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಮುಂದುವರಿಸ್ಬೇಕಷ್ಟೇ. ದಟ್ಸ್ ಆಲ್ ಮೈ ಡ್ರೀಮ್ ಇಸ್. ನಾನು ನಿಮ್ಮವನು, ನಿಮ್ಮ ಮನೆಯವನು. ಇದೆಲ್ಲದರ ಮಧ್ಯದಲ್ಲಿ ಒಬ್ಬ ಸ್ನೇಹಿತ ಮಿಸ್ ಆದ ಅಂತ ಏನಾದರೂ ನಿಮಗೆ ಅನಿಸ್ತಾ, ಅಥವಾ ಇನ್ನೂ ಸ್ನೇಹಿತರಾಗಿದ್ದೀರಾ? ನಾನು ಅಭಿಷೇಕ್ ಅವರು ತುಂಬ ಚಿಕ್ಕ ವಯಸ್ಸದ ಕ್ಲೋಸ್ ಸ್ನೇಹ ಏನಿಲ್ಲ ನಮಗೆ. ಸೊ ಲೆಟ್ ಮಿ ಬಿ ವೆರಿ ಆನೆಸ್ಟ್. ಈಗ ನಾನು ತುಂಬ ಡೆಪ್ತಲ್ಲಿ ಹೋದಾಗ ಏನಾಗುತ್ತೆ, ಕೆಲವೊಂದಷ್ಟು ವಿಚಾರಗಳಿಗೆ ಮತ್ತೆ ಜೀವ ಕೊಟ್ಟು ಬಹಿರಂಗವಾಗಿ ಮಾತಾಡೋದು ಎಲ್ಲೋ ಒಂದು ಕಡೆ ನನಗೆ ಸಣ್ಣತನ ಅನಿಸುತ್ತೆ. ಯಾಕೆಂದರೆ ನಾನು ನಮ್ಮ ತಂದೆಯವರು ನಡ್ಕೊಂಡಂಥ ರೀತಿಗಳೇನಿತ್ತು, ನಮ್ಮ ತಂದೆ ಆವಾಗಲೇ ಹೇಳಿದ್ರಲ್ಲ, ನಾವು ಸಾಯ್ಬೇಕಾದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತ. ಆ ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ. ನಾವು ಯಾಕೆ ನಡ್ಕೊಂಡ್ವಿ, ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಸ್ನೇಹಿತನಾಗಿ ಏನು ಮಾಡ್ಬೋದು ಎಲ್ಲ ಮಾಡಿದ್ವಿ. ಅಂದರೆ ನಾನು ತುಂಬ ನೇರವಾದಿ. ಒಂದಷ್ಟು ಸಂದರ್ಭದಲ್ಲಿ ನೇರವಾಗಿ ಮಾತಾಡಿದಾಗ ಇಮಿಡಿಯೇಟ್ ಜೀರ್ಣಿಸ್ಕೊಳಕ್ ಆಗೋದಿಲ್ಲ. ಬಟ್ ಒಂದಲ್ಲ ಒಂದು ದಿನ ಜೀರ್ಣಿಸ್ಕೊಳ್ತಾರೆ ಜನ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನ್ನಲ್ಲಿ ಮುಚ್ಚುಮರೆ ಏನಿಲ್ಲ. ಆ್ಯಂಡ್ ಎಸ್, ನಾನು ಅವ್ರ ಸಿನಿಮಾಗೆ ವಿಶ್ ಮಾಡಿದೆ. ಏನೋ ಒಂದು ಚೆನ್ನಾಗಿ ಕಾಣ್ತು ಅಂದಾಗ ಅಪ್ರಿಷಿಯೇಟ್ ಮಾಡಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾ ಮತ್ತು ರಾಜಕೀಯ ಎರಡರಲ್ಲಿ ಒಂದೇ ಒಂದು ಆಯ್ಕೆ ಮಾಡ್ಕೋಬೇಕು ಅಂದರೆ ಯಾವುದನ್ನು ಮಾಡ್ತೀರಾ? ಒಳ್ಳೆ ಪ್ರಶ್ನೆ ಇದು. ಈ ಪ್ರಶ್ನೆಗೆ ನನ್ನ ಹತ್ರನೂ ಯಾಕೆ ಉತ್ತರ ಇಲ್ಲ ಅಂದರೆ, ನನಗೆ ಈ ನಮ್ಮ ಲೈಕಾ ಪ್ರೊಡ್ಯೂಸರ್ ಇದ್ದಾರೆ, ಸುಭಾಷ್ ಕರಣ್ ಅಂತ. ಅವ್ರನ್ನ ಭೇಟಿ ಮಾಡಕ್ಕೆ ನಾನು ಲಂಡನ್ಗೆ ಹೋಗಿದ್ದೆ ಲಾಸ್ಟ್ ಇಯರ್. ಅವ್ರು ನನಗೆ ಪ್ರಶ್ನೆ ಮಾಡಿದ್ರು, ಈಗ ರಾಜಕಾರಣ ಅಂದರೆ 24 hours ನೀವು ಜನಗಳ ಮಧ್ಯೆ ಇರಬೇಕು, ಆದರೆ ಒಬ್ಬ ಸಿನಿಮಾ ಸ್ಟಾರ್ ಅಂದರೆ ಜನಗಳಿಗೆ ಸಿಕ್ಕಬಾರ್ದು, ದೂರದಿಂದ ಹಿಂಗೆ ಅಂದಬೇಕು. ಎಂಥ ಒಳ್ಳೆ ಪ್ರಶ್ನೆ ಅಂದರೆ ಅದು. ಹೆಂಗೆ ಎರಡು ಅಂದ್ರು ನನಗೆ. ಇದು ನಡ್ಕೊಂಡ್ ಬಂದಿರೋದೇ ಹೆಂಗೆ, ನಾನು ಅಥವಾ ಇನ್ನೊಬ್ರು ಯಾರು ಬದಲಾವಣೆ ಮಾಡಕ್ ಆಗೋದಿಲ್ಲ. ಇದು ಹೇಗೆ ಅಂದ್ರು ಗೊತ್ತಿಲ್ಲ. ಈ ಪ್ರಶ್ನೆಗೆ ದೇವರೇ ಉತ್ತರ ಇಲ್ಲ. ಅದಕ್ಕೆ ಇದೆ ಉತ್ತರ ಇಲ್ಲ ಅಷ್ಟೇ ಈ ಪ್ರಶ್ನೆಗೆ. ಇಟ್ಸ್ ಎ ಕ್ವೆಶ್ಚನ್ ಮಾರ್ಕ್. ಇದೆಲ್ಲ ಸೀರಿಯಸ್ ಟಾಪಿಕ್ ಮುಗ್ದೋಯ್ತು ನಮ್ಗೆ. ಲೆಟ್ಸ್ ಕಮ್ ಬ್ಯಾಕ್ ಟು ನಾರ್ಮಲ್ ಥಿಂಗ್. ಓಕೆ, ಒಂದು ಸ್ಮಾಲ್ ಸೆಗ್ಮೆಂಟ್. ಓಕೆನಾ? ಇದು ಸಿನಿಮಾ ಮತ್ತು ರಾಜಕೀಯ ಎರಡಕ್ಕೂ ಸಂಬಂಧಪಟ್ಟ ಒಂದು ಚಿಕ್ಕ ಸೆಗ್ಮೆಂಟ್. ಈ ಖಾತೆಗಳನ್ನ ಯಾವ ಸಿನಿಮಾ ನಟನಿಗೆ ಕೊಡಕ್ ಇಷ್ಟಪಡ್ತೀರಾ? ಓಕೆ, ಫಿನಾನ್ಸ್ ಮಿನಿಸ್ಟರ್ ಅಪ್ಪು ಸರ್. ಓಕೆ, ಡನ್. ಓಕೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್. ಇದು ಆಕ್ಚುಲಿ ಈ ಪ್ರಶ್ನೆಗಳು ಇರಬಾರ್ದಾಗಿತ್ತು ಇಲ್ಲಿ. ಇದು ಭಾರಿ ಹಿಂಸೆ ಇದು. ಮೈ ಗಾಡ್, ಇದು ಯಾರಿಗೆ ಹೇಳಲಿ, ಯಾರಿಗೆ ಬಿಡಲಿ, ಆಮೇಲೆ ಯಾರಿಗೆ ಕೊಡ್ಬೋದು? ಐ ಥಿಂಕ್ ಯಶ್ ಅವ್ರಿಗೆ ಕೊಡ್ಬೋದು ಅನ್ಸುತ್ತೆ. ಓಡಾಡ್ತಾ ಇರ್ತಾರೆ ಆಚೆ ಕಡೆ, ಅದಕ್ಕೆ. ಓಕೆ, ಲವ್ಲಿ, ಡನ್. ಫಾರಿನ್ ಮಿನಿಸ್ಟರ್ ಸುದೀಪ್ ಸರ್ ಕೊಡೋಣ. ಲವ್ಲಿ, ಸೂಪರ್. ಡಿಫೆನ್ಸ್ ಮಿನಿಸ್ಟರ್. ಭಯಂಕರ ಕ್ವಶನ್. ದರ್ಶನ್ ಅವ್ರಿಗೆ ಕೊಡೋಣ. ಸೂಪರ್ ಸರ್. ಪ್ರೈಮ್ ಮಿನಿಸ್ಟರ್ ಶಿವಣ್ಣ ಅವ್ರಿಗೆ ಕೊಡ್ತೀನಿ. ಇದು ಲಿಜೆಂಡ್. ಎಸ್. ಓಕೆ, ಲಾಸ್ಟ್ ವಿಮೆನ್ ವೆಲ್ಫೇರ್ ಮಿನಿಸ್ಟರ್. ರಚಿತಾ ರಾಮ್ ಅವ್ರಿಗೆ ಕೊಡೋಣ. ಇನ್ಯಾರು ಗೊತ್ತಿಲ್ಲ ನಮ್ಗೆ, ಅವ್ರ ಜೊತೆ ಆಕ್ಟಿಂಗ್ ಮಾಡಿದೀವಿ, ಅವ್ರಿಗೆ ಕೊಟ್ಬಿಡೋಣ. ಡನ್. ನಿಖಿಲ್ ಜಿ, ಒಂದು ಅದ್ಭುತವಾದಂತ ಆಬ್ರಿ ಗಿಫ್ಟ್ ಹ್ಯಾಂಪರ್ ನಿಮ್ಗೆ. ಬಟ್ ನೀವು ಗೆಲ್ಬೇಕು ಇದನ್ನ. ನಾನು ತಗೊಂಡು ಹೋಗ್ಬಿಡೋಣ. ಈಗ ನಾನು ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ನೋಡಿ, ಚಿನ್ನ ತೆಂಗಿನಕಾಯಿ ಬೇರೆ ಬಂದಿದೆ ನಿಮ್ಗೆ. ಯು ಹ್ಯಾವ್ ಟು ವಿನ್ ದಿಸ್. ಓಕೆ, ಇದು ಅಡ್ಡ ಆಗುತ್ತೆ ಫ್ರೇಮ್ಗೆ, ಅದಕ್ಕೆ ಕೆಳಗಡೆ ಇಡ್ತೀನಿ. ಟಕ್ ಟಕ್ ಅಂತ ಒಂದೊಂದು ಆನ್ಸರ್ ಚೂಸ್ ಮಾಡ್ಬೇಕು. ವೆರಿ ಸಿಂಪಲ್. ಬುಕ್ಸ್ ಆರ್ ಮೂವೀಸ್? ಮೂವೀಸ್ ಆಫ್ ಕೋರ್ಸ್. ಬೀಚಸ್ ಆರ್ ಮೌಂಟೇನ್ಸ್? ಮೌಂಟೇನ್ಸ್. ಮುದ್ದೆನಾ ರೊಟ್ಟಿನಾ? ಆಫ್ ಕೋರ್ಸ್ ಎರಡೂ ಆಕ್ಚುಲಿ, ಬಟ್ ರಾಗಿ ಇರಬೇಕು. ಬ್ಲ್ಯಾಕ್ ಆರ್ ವೈಟ್? ಬ್ಲ್ಯಾಕ್. ಟೀ ಅಥವಾ ಕಾಫಿ? ಟೀ. ಕಾರ್ ಆರ್ ಬೈಕ್? ಕಾರ್. ಇನ್ಸ್ಟಾಗ್ರಾಮ್ ಆರ್ ಟ್ವಿಟರ್? ಇನ್ಸ್ಟಾ ಆಫ್ ಕೋರ್ಸ್. ವಿಂಟರ್ ಆರ್ ಸಮ್ಮರ್? ವಿಂಟರ್. ಫಾರ್ಮಲ್ಸ್ ಅಥವಾ ಲುಂಗಿ ಪಂಚನ? ಲುಂಗಿ ಪಂಚೆ ಎನಿ ಡೇ ಕೊಟ್ರೆ ಬಿಟ್ರೆ. ಫಾರ್ಮಲ್ಸ್ ಆರ್ ಜೀನ್ಸ್? ಫಾರ್ಮಲ್ಸ್. ಮನೇಲಿ ಕುತ್ಕೊಂಡು ಸಿನಿಮಾ ನೋಡೋದಾ ಅಥವಾ ಥಿಯೇಟರ್ಗೆ ಹೋಗಿ ಜನರ ಮಧ್ಯದಲ್ಲಿ ಹಾರ್ಡ್ ಕೋರ್ ವಿಸಿಲ್ಸ್ ಜೊತೆ ಸಿನಿಮಾ ನೋಡೋದಾ? ಇಟ್ ಡಿಪೆಂಡ್ಸ್ ಆನ್ ವಾಟ್ ಸಿನಿಮಾ ಇಟ್ ಇಸ್. So if it's a commercial cinema, then ಜನಗಳ ಮಧ್ಯೆ ನೋಡಬೇಕು. If it's a class movie, then ಮನೇಲಿ ಕುತ್ಕೊಂಡು ಆರಾಮಾಗಿ ರಗೋಚ್ಕೊಂಡು. OTT ಕಂಟೆಂಟ್ ಇದ್ರೆ ಮನೇಲೆ ಕುತ್ಕೊಂಡು ನೋಡ್ತೀರಾ. ಓಕೆ, ಡನ್. ಯೋಗ ಅಥವಾ ಜಿಮ್? Of course ಜಿಮ್. ಎತ್ತಿನ ಗಾಡಿ ಅಥವಾ ಆಡಿ? ಎತ್ತಿನ ಗಾಡಿ ಆಫ್ ಕೋರ್ಸ್. ಬೆಂಗಳೂರು ಆರ್ ಮಂಡ್ಯ? ಮಂಡ್ಯ. ವೈನ್ ಆರ್ ಬಿಯರ್? ನಾನು ಕುಡಿಯೋದು ಬಿಟ್ಟು 9 ವರ್ಷ ಆಯ್ತು ಇವತ್ತು. ಅಯ್ಯೋ. ಅಂಡ್ ಫೈನಲಿ, $1 million ಅಥವಾ ನಿಮ್ಮ ಫ್ಯಾನ್ಸ್ ನ ಮೀಟ್ ಮಾಡುವಂತ ಅವಕಾಶನ? ಸೆಕೆಂಡ್ ಒನ್ ಆಫ್ ಕೋರ್ಸ್. ಫ್ಯಾನ್ಸ್ ಅಂಡ್ ಯಾರೇ ಇರ್ಬೋದು, ಜನಗಳ ಕಣ್ಣಲ್ಲಿ ಕಾಣುವಂತ ಒಂದು ಪ್ರೀತಿ ಮುಂದೆ ನಥಿಂಗ್ ಎಲ್ಸ್ ಮ್ಯಾಟರ್ಸ್. ಅಭಿಮಾನಿಗಳು ನಿಮ್ಮನ್ನ ಪ್ರೀತಿಯಿಂದ ಏನಂತ ಕರೆದ್ರೆ ಇಷ್ಟ ಆಗುತ್ತೆ ನಿಮಗೆ? ಏನು ಬೇಕಾದ್ರು ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು ಆ ಪ್ರೀತಿ. ನೀವು ತುಂಬಾ ಚೆನ್ನಾಗಿ ಆಡಿರೋದಕ್ಕೆ ಥ್ಯಾಂಕ್ಸ್. ಈ ಹ್ಯಾಂಪರ್ನ ನೀವು ವಿನ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು.
ಥ್ಯಾಂಕ್ ಯು. ದಿಸ್ ಇಸ್ ನಿಖಿಲ್ ಅವರ ಮುಂದಿನ ಪ್ರಾಜೆಕ್ಟ್ಸ್ ಏನೇನಿದೆ? ಮೂವಿ ನೇಮ್ ಇಸ್ ರೈಡರ್. ರೈಡರ್ ಯಾ ಓಕೆ. ಪ್ರೊಡ್ಯೂಸರ್ ಬಂದು ನಮ್ಮ ಲಹರಿ. ಸೊ ಅವ್ರು ಬಿಟ್ಟು ಡೈರೆಕ್ಟರ್ ಬಂದು ವಿಜಯ್ ಕುಮಾರ್ ಕೊಂಡ ಅಂತ. ಸೊ ಇಸ್ ಡನ್ 2 ಮೂವೀಸ್ ಇನ್ ತೆಲುಗು. 32 days ಬ್ಯಾಲೆನ್ಸ್ ಇದೆ ಶೂಟು. ಓಕೆ. ಸೊ ಬಿಕಾಸ್ ಆಫ್ ಕೊರೋನಾ ಆಗಿಲ್ಲ, ಇಲ್ಲಾಂದ್ರೆ ಈ ವರ್ಷ ಸಿನಿಮಾ ಬಂದ್ಬಿಟ್ಟಿರೋದು. ಓಕೆ. ಸೊ ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಶುರು ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಇನ್ನೊಂದು ಪ್ರಾಜೆಕ್ಟ್ ಇದೆ. ಓಕೆ. ಸೊ ಆಸ್ ಆಫ್ ನೋ ದಟ್ ಇಸ್ ಇಟ್. ಓಕೆ. ಆಲ್ ದ ವೆರಿ ಬೆಸ್ಟ್ ಸರ್ ರೈಡರ್ ಸಿನಿಮಾಗೆ. ಇದ್ರ ಜೊತೆಗೆ ಆ್ಯಂಡ್ ಫೈನಲಿ ನಾನು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಿಮ್ಮನ್ನ ತುಂಬಾ ಇಷ್ಟಪಡುವಂಥ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಎಲ್ರಿಗೂ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಸ್ ಐ ಟೋಲ್ಡ್, ನನ್ನ ಕಡೆಯಿಂದ ನಾನು ತೊಗೊಂಡಿರೋಂಥ ಸಿನಿಮಾ ಇರ್ಬೋದು ಅಥವಾ ಮುಂದಿನ ನನ್ನ ರಾಜಕೀಯದ ನಡೆ ಇರ್ಬೋದು, ಸೊ ಎಲ್ಲದಕ್ಕೂ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಏನಾದ್ರು ತಪ್ಪು ಮಾತಾಡಿದರೆ ಶಬೆ ಇರಲಿ, ಬಟ್ ವಾಟ್ ಎವರ್ ಐ ಹ್ಯಾವ್ ಸ್ಪೋಕನ್ ಫ್ರಮ್ ಮೈ ಹಾರ್ಟ್. ನೇರವಾಗಿ ಮಾತಾಡಿದ್ದೀನಿ. ದಟ್ಸ್ ಅಬೌಟ್ ಇಟ್, ಬಟ್ ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ಥ್ಯಾಂಕ್ ಯು. ನಿಮ್ಮ ಎಲ್ಲ ಕನಸುಗಳು ಈಡೇರಲಿ. ಕೀಪ್ ಗ್ರೋಯಿಂಗ್ ಮೋರ್ ಸ್ಟ್ರಾಂಗರ್ ದ ವೇ ಯು ಆರ್ ಸರ್. ಥ್ಯಾಂಕ್ಸ್. ಅಂಡ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಸಂತೋಷ ನಿಮ್ಮದಾಗಲಿ. ಅಂಡ್ ಒನ್ಸ್ ಅಗೈನ್ ಹ್ಯಾಪಿ ಮ್ಯಾರಿ ಲೈಫ್. ನಿಮ್ಮ ಮದುವೆಗೆ ನಾವು ವಿಶ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಥ್ಯಾಂಕ್ ಯು. ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.